ಪ್ರೀತಿಯ ವಿದ್ಯಾರ್ಥಿಗಳೇ, 2023ನೇ ವರ್ಷದ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂತಹ ಹಂಸಶ್ರೀ ಅವರು ನಮ್ಮ ಮುಂದೆ ಇವತ್ತು ಬಂದಿದ್ದಾರೆ. ನಮ್ಮ ಅಕ್ಕ ಎಸ್ ಅಕಾಡೆಮಿ ವತಿಯಿಂದ ನಡೆಯುವಂತಹ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ನಲ್ಲಿ ಅವರು ಭಾಗವಹಿಸಿದ್ರು. ಕರ್ನಾಟಕದ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳಾದಂತಹ ಚೀಫ್ ಸೆಕ್ರೆಟರಿ CS ಅವರಾದಂತಹ ರತ್ನಪ್ರಭಾ ಮೇಡಮ್ ಅವರು ಮತ್ತು IFS ಅಧಿಕಾರಿ ನಿಜಲಿಂಗಪ್ಪ ಅವರು ಮತ್ತು ನಮ್ಮ SV ಪಾಟೀಲ್ ಸರ್ 3 ಜನರು ಅವರಿಗೆ ಇಂಟರ್ವ್ಯೂ ಗೈಡೆನ್ಸನ್ನು ಮಾಡಿದರು. ಅವರು ಆ ಇಂಟರ್ವ್ಯೂ ಗೈಡೆನ್ಸ್ ಮಾಡಿದ ನಂತರ ಫೀಡ್ಬ್ಯಾಕ್ ಹೇಳುವಾಗ ಅವರು ಹಂಸಶ್ರೀ ಅವ್ರ ಮೇಲೆ ಭರವಸೆ ಇಡ್ಬೋದು ಈ ಸರಿ ಅಂತಲೇ ಖುದ್ದು ಹೇಳಿದರು ರತ್ನಪ್ರಭಾ ಮೇಡಮ್ ನನಗೆ. ಅವರು ಹೇಳಿದಂತೆಯೇ ಹಂಸ ಅವರು ಆಯ್ಕೆಯಾಗಿದ್ದಾರೆ. ಅದರಿಂದ ಸ್ವಲ್ಪ ರ್ಯಾಂಕು ಸ್ವಲ್ಪ ಉತ್ತಮ ಆಗಬೇಕಾಗಿತ್ತು ಅಂತಲೂ ಹಂಸ ರತ್ನಪ್ರಭಾ ಮೇಡಮ್ ನಿನ್ನೆನೂ ಕೂಡ ನನಗೆ ಹೇಳಿದ್ರಾಗಂತ. ಭರವಸೆ ಇಡೋಣ ಮುಂದಕ್ಕೆ, ಮತ್ತೆ ಇನ್ನಷ್ಟು ಅವರು ಬೇರೆ ಇನ್ನೊಂದು ಅಟೆಂಪ್ಟ್ ತಗೊಂಡು ಇನ್ನೂ ಒಳ್ಳೆಯ ಉತ್ತಮ ರ್ಯಾಂಕನ್ನು ಪಡ್ಕೋತೀನಿ ಅಂತ ಅವರು ಹೇಳಿದ್ದಾರೆ. ಅವರಿಗೆ ಶುಭವನ್ನು ಕೋರ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿರೋದ್ರಿಂದ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಆಗಮಿಸಿದ್ದಾರೆ. ಅದಕ್ಕೆ ನಾನು ನಿಮಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಕಾರ್ಯಕ್ರಮದ ಪ್ರಾರಂಭಕ್ಕೆ ಮೊದಲೇ ಪ್ರಾರಂಭದಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಆನಂತರ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಂಸ ಅವರೇ ಕುಳಿತುಕೊಳ್ಳಿ ಪ್ಲೀಸ್. ಸುಮ್ಮನೆ ಸಾಧ್ಯ Thank you everyone. Thank you. So thank you sir. Thank you so much. Thank you sir. ಹಂಸ ಅವರಿಗೆ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅವರ ಅನುಭವವನ್ನು ನೀವೆಲ್ಲ ಕೇಳ್ಕೋಬಹುದು. ನೀವು ಕೂಡ ಸ್ಫೂರ್ತಿಯನ್ನು ಪಡೆದರೆ ಅದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕ ಅಂತ ಹೇಳ್ತಾ ನಾನು ಹಂಸ ಅವರ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಆಹ್ವಾನಿಸ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಮುಂಚೆ ಐ ಥಿಂಕ್ ಕಪಲ್ ಆಫ್ ಮಂತ್ಸ್ ಮುಂಚೆ ನಾನು ಇಲ್ಲೇ ಕೂತಿದ್ದೆ ನಿಮ್ಮ ಜೊತೆ. ಇಟ್ಸ್ ಸಚ್ ಅನ್ ಆನರ್. ಇಟ್ಸ್ ಸೋ ವಂಡರ್ಫುಲ್ ಟು ಸ್ಟ್ಯಾಂಡ್ ಹಿಯರ್. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಎಲ್ಲರೂ ಬಂದಿದ್ದೀರಾ ಬೆಳಗ್ಗೆ ಎದ್ದು. ಐ ಡೋಂಟ್ ವಾಂಟ್ ಟು ಬೋರ್ ಯು ಫಾರ್ ಟೂ ಲಾಂಗ್. ನಾನು ಇಂಗ್ಲಿಷ್ ಕನ್ನಡ ಎಲ್ಲ ಪರವಾಗಿಲ್ಲ, ಐ ಕ್ಯಾನ್ ಮಿಕ್ಸ್ ಅಲ್ವಾ, ಕಂಫರ್ಟಬಲ್. ಬರೀ ಕನ್ನಡದಲ್ಲೇ ಮಾತಾಡಬೇಕು, ಬರೀ ಇಂಗ್ಲೀಷಲ್ಲಿ ಏನಾದರೂ ಮಾತಾಡಬೇಕು. ಓಕೆ ಕಂಫರ್ಟಬಲ್ ಅಲ್ಲ. ಸೊ ನಾನು ತುಂಬ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಐ ಅಂಡರ್ಸ್ಟ್ಯಾಂಡ್ ನಿಮಗೆಲ್ಲ ಆಲ್ರೆಡಿ ಟಾಪರ್ಸ್ ಸ್ಟಾಕ್ ಆಗಲಿ ಬೇರೆ ಐ ಆಮ್ ಶೋರ್ ಯು ಹ್ಯಾವ್ ಅದರ್ ಸೋರ್ಸಸ್. ಸೊ ಮೇ ಬಿ ಸ್ಟಾರ್ಟಿಂಗಲ್ಲಿ ನಾನು ಏನು ಡಿಫ್ರೆಂಟಾಗಿ ಮಾಡಿದೆ ಆ್ಯಂಡ್ ವಾಟ್ ಐ ಥಿಂಕ್ ಹೆಲ್ಪ್ ಮೀ ಸೆಟ್ ಅಪಾರ್ಟ್ ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬೇಸಿಕ್ಸ್ ಕವರ್ ಮಾಡೋಕ್ಕೆ ಪ್ರಿಲಿಮ್ಸ್ ಐ ಥಿಂಕ್ ಎವ್ರಿಬಡಿ ನೋಸ್. ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1ಅಲ್ಲಿ ಜನರಲ್ ಸ್ಟಡೀಸ್ ಇರುತ್ತೆ. ಬೇಸಿಕ್ ಬುಕ್ಸ್ ಏನಿರುತ್ತಲ್ಲ, ಪಾಲಿಟಿ, ಹಿಸ್ಟ್ರಿ, ಬೇಸಿಕ್ ಸಬ್ಜೆಕ್ಟ್ಸ್ ನಿಮಗೆ ಎಲ್ಲಿ ಗೂಗಲ್ ಮಾಡಿದ್ರು ಯಾವ ಟಾಪಲ್ಲಿ ಕೇಳಿದ್ರು ಅಷ್ಟು ಸಿಗುತ್ತಲ್ಲ. ನಾನು ಅಷ್ಟೇ ಮಾಡಿದ್ದು, ನೀವು ಅಷ್ಟೇ ಮಾಡಿದ್ರು ಸಾಕಾಗತ್ತೆ. ಭಯ ಪಡಬೇಡಿ, ಇಷ್ಟೇ ಸಾಕಾ ಇನ್ನೂ ಮಾಡಬೇಕಾ. ಕೀಪ್ ಒನ್ ಬುಕ್, ಅದೇ ಒಂದು ಬುಕ್ನ 3 times 4 times 5 times ರಿವೈಸ್ ಮಾಡಿ. ಆಮೇಲೆ MCQs ಬರೀತಿರಲ್ಲ, ವಾಟ್ ಎವರ್ ಯು ಗೆಟ್ ಟು ನೋ ಅದನ್ನ ಅದೇ ಬುಕ್ಕಲ್ಲಿ ಆ್ಯಡ್ ಮಾಡ್ತಾ ಹೋಗಿ, ಸೊ ದಟ್ ಯು ಕ್ಯಾನ್ ರಿವೈಸ್ ದಟ್ ಲೇಟರ್. ಸೊ ತುಂಬ ಸೋರ್ಸಸ್ಗೆ ಹೋಗಬೇಡಿ. ಆಮೇಲೆ ಕರೆಂಟ್ ಅಫೇರ್ಸ್ ನಾನೇನು ಡಿಫ್ರೆಂಟಾಗಿ ಮಾಡಿದೆ ಅಂದರೆ, ಎವ್ರಿ ಮಂತ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝೀನ್ ಬರುತ್ತಲ್ಲ, ಆ ಮ್ಯಾಗ್ಝೀನ್ನ ಕೂಡ ನಾನು ಬೇಸಿಕ್ ಸಬ್ಜೆಕ್ಟ್ ಥರ ಐ ಸ್ಟಾರ್ಟೆಡ್ ಸ್ಟಡಿಂಗ್. ಸೊ 3 times ಎವ್ರಿ ಮಂತ್ ನಾನು ಮ್ಯಾಗ್ಝೀನ್ನ ಓದ್ತಿದ್ದೆ. ಅಲ್ಲೇ ಎವ್ರಿ ಮಂತ್ ನಾನು ರಿವಿಷನ್ ಆಗ್ತಿತ್ತಲ್ವಾ. ಸೊ ಬೇಸಿಕ್ಸ್ ಏನಿರುತ್ತೆ ಅದು ಕೂಡ ಗೊತ್ತಾಗುತ್ತೆ. ಐ ಥಿಂಕ್ ದಟ್ ನೀವು 3 times ಒಂದ್ಸರಿ ರಿವೈಸ್ ಮಾಡಿಕೊಂಡ್ರೆ 1 week ಬಿಫೋರ್ ಪ್ರಿಲಿಮ್ಸ್ ಮೇ ಬಿ ಯು ಕ್ಯಾನ್ ರಿವೈಸ್ ಆಲ್ ದ ಕರೆಂಟ್ ಅಫೇರ್ಸ್ ಮ್ಯಾಗ್ಝೀನ್ಸ್. ಸೊ ಲಾಸ್ಟ್ 10 months ಅಲ್ಲಿ ಏನಿರುತ್ತೆ, 2-3 days ಇಸ್ ಇನಫ್. ಆಸ್ ಸಮನ್ ಹೂ ಹಸ್ ಡನ್ ಇಟ್, 2-3 days ಕೊಟ್ಟರೆ ನೀವು 8 to 10 books 8 to 10 months ಕವರ್ ಮಾಡ್ಬೋದು ಕರೆಂಟ್ ಅಫೇರ್ಸ್. ಸೊ ನೀವು
ಮಂತ್ಲಿ ಕರೆಂಟ್ ಅಫೇರ್ಸ್ ನಾನು ಕೂಡ ಮಾಡಿದ್ದೀನಿ ತಪ್ಪು. ದಿಸ್ ಇಸ್ ಮೈ ಸೆಕೆಂಡ್ ಅಟೆಂಪ್ಟ್. ಸ್ವಲ್ಪ ಇಂಟ್ರೊಡಕ್ಷನ್ ಅಬೌಟ್ ಮೈ ಸೆಲ್ಫ್, ಸಾರಿ. ಇದು ನನ್ನ ಸೆಕೆಂಡ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟ್ ನಾನು ಕಾಲೇಜ್ ಮುಗ್ದಿದ ತಕ್ಷಣ ಬರೆದೆ, ಬಟ್ ಅವಾಗ ಕರೆಂಟ್ ಅಫೇರ್ಸ್ ಎಲ್ಲ ನಾನು ಚೆನ್ನಾಗಿರಲಿಲ್ಲ, ಬೇಸಿಕ್ ಬುಕ್ಸ್ ಕೂಡ ತುಂಬ ಕ್ಲಿಯರಾಗಿ ಮಾಡಿರಲಿಲ್ಲ. ಸೆಕೆಂಡ್ ಅಟೆಂಪ್ಟಲ್ಲಿ ಐ ಸ್ಟಾರ್ಟೆಡ್ ಡೂಯಿಂಗ್ ಕರೆಂಟ್ ಅಫೇರ್ಸ್ ರಿಲಿ ವೆಲ್. ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ ಆಗಲಿ, ಆಲ್ ಆಫ್ ದ್ಯಾಟ್ ಐ ಡಿಡ್ ರಿಲಿ ವೆಲ್. ಸೊ ಮ್ಯಾಗಝೀನ್ಸ್ ಮಾಡಿ ಆ್ಯಂಡ್ ರಿವೈಸ್ ಮಾಡಿ. ಐ ಥಿಂಕ್ ದಟ್ ವಿಲ್ ಹೆಲ್ಪ್ ಯು. ಥರ್ಡ್ ಥಿಂಗ್ ಏನು ಹೇಳ್ತೀನಿ ಅಂದರೆ, ನಾನು ಲೀವ್ 2 weeks ಬಿಫೋರ್ ಪ್ರಿಲಿಮ್ಸ್ ಫಾರ್ ರಿವಿಷನ್. ಅದಕ್ಕೆ 10 days ಮುಂಚೆ ಅಥವಾ 15 days ಮುಂಚೆ ಎವ್ರಿ ಸಿಂಗಲ್ ಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, ಡಸಂಟ್ ಮ್ಯಾಟರ್, ಒಂದೊಂದು, ಎಸ್ಪೆಷಲಿ ಬಿಕಾಸ್ ಪ್ರಿಲಿಮ್ಸ್ ಬರ್ತಿದೆ ಇವಾಗ, ದಟ್ಸ್ ವೈ ಐ ಆಮ್ ಸೇಯಿಂಗ್ ದಿಸ್. ಎಷ್ಟು ಜನ ಕೊಡ್ತಿದ್ದೀರಾ ಈ ಸರಿ ಪ್ರಿಲಿಮ್ಸ್? ಓಕೆ, ಮಿಕ್ಕಿದವರೆಲ್ಲ ನೆಕ್ಸ್ಟ್ ಇಯರಾ? ಓಕೆ, ಇವಾಗ ಎಂಟರ್ ಆಗ್ತಿರೋದ ನೀವೆಲ್ಲ? ಓಕೆ, ನೈಸ್. ಸೊ ಲೀವ್ ಮೇ ಬಿ 2 weeks ಫಾರ್ ರಿವಿಷನ್. ಅದಕ್ಕೆ 10-15 days ಮುಂಚೆ ಎವ್ರಿ ಸಿಂಗಲ್ ಡೇ ಗಿವ್ ಮಾಕ್. 1 full ಪೇಪರ್ ಕೊಡಿ, ಅಟ್ಲೀಸ್ಟ್ ಫಾರ್ 10-15 days. ಈ ಟೈಮಲ್ಲಿ ಏನು ಮಾಡಿ ಅಂದರೆ, ಯು ಶುಡ್ ಫಿಗರ್ ಔಟ್ ವಿಚ್ ಇಸ್ ದ ಬೆಸ್ಟ್ ಕ್ವೆಶನ್ ರೇಂಜ್ ಫಾರ್ ಯು. 80 questions, 90 questions, 85 questions, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ಯು ವಿಲ್ ನೋ ವಿಚ್ ವಿಲ್ ಗಿವ್ ಯು ದ ಬೆಸ್ಟ್ ಮಾರ್ಕ್ಸ್. ಅವಾಗ ನಿಮಗೆ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ಏನಂತ. ಸೆಕೆಂಡ್ಲಿ, ಯು ವಿಲ್ ರಿವೈರ್ ಯುವರ್ ಬ್ರೈನ್. ನಿಮ್ಮ ಬ್ರೈನಿಗೆ ಅದು ಅಭ್ಯಾಸ ಆಗುತ್ತೆ. ಎವ್ರಿ ಡೇ 9 to 11 MCQs ಪ್ರಾಕ್ಟೀಸ್ ಮಾಡಬೇಕು, ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಸೊ ನಿಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಮೇನ್ ಎಕ್ಸಾಮಲ್ಲಿ. ಬಿಕಾಸ್ ಮೇನ್ ಎಕ್ಸಾಮಲ್ಲಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಸಾಲ್ವಿಂಗ್ ಕ್ವೆಶನ್ಸ್ ಅಲ್ವಾ. ಎಸ್ಪೆಷಲಿ ಈ ಟೈಮ್ ಅಂತೂ ಐ ಆಮ್ ವೆರಿ ಲಕ್ಕಿ ನಾನು ಇಲ್ಲಿ ನಿಲ್ಬೇಕಾಗಿರೋದು. ಬಿಕಾಸ್ ಚೇಂಜ್ ಆಗ್ತಿದೆ ಪೇಪರ್, ಡಿಫಿಕಲ್ಟ್ ಆಗ್ತಿದೆ ಪೇಪರ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಬಟ್ ಈ ಥರ ಚೇಂಜಿಂಗ್ ಪೇಪರ್ ಇರುವಾಗ ಮೆಂಟಲ್ ಕಾಮ್ ಮೇಂಟೈನ್ ಮಾಡೋಕ್ಕೆ ಯು ವಿಲ್ ಹ್ಯಾವ್ ಟು ಪ್ರಾಕ್ಟೀಸ್. ನಿಮಗೆ ಕಾನ್ಫಿಡೆನ್ಸ್ ಬರಬೇಕಂದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್. 10 to 15 papers ಅಟ್ ಲೀಸ್ಟ್ ಕೊಡಿ. ಅದಕ್ಕೆ ಮುಂಚೆನೂ ಆಸ್ ಮಚ್ ಆಸ್ ಪಾಸಿಬಲ್ ಗಿವ್ ಮಾರ್ಕ್ಸ್. ನಿಮ್ಮ ನಾಲೆಡ್ಜ್ ಏನಿರುತ್ತೆ, ಥಿಂಕ್ ಲೈಕ್ ಅನ್ ಆಫೀಸರ್. ನಿಮಗೆ ಇವನ್ ಇಫ್ ಯು ಬಿಕಮ್ ಅನ್ ಆಫೀಸರ್, ನೀವು IAS, IPS, ವಾಟ್ ಎವರ್ ಆಫೀಸರ್ ಆದ್ರೂ ನಿಮಗೆಲ್ಲ ರಿಸೋರ್ಸಸ್ ಇರಲ್ಲ. ರಿಸೋರ್ಸ್ ಕನ್ಸ್ಟ್ರೆಂಟ್ ಅಂತೂ ಇದ್ದೇ ಇರುತ್ತೆ, ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ಯು ಹ್ಯಾವ್ ಟು ಥಿಂಕ್ ಲೈಕ್ ಅನ್ ಆಫೀಸರ್ ಫ್ರಮ್ ನೌ. ಅದ್ರ ಇಂಟರ್ವ್ಯೂನಲ್ಲೂ ರಿಫ್ಲೆಕ್ಟ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥಿಂಕ್ ಲೈಕ್ ಅನ್ ಆಫೀಸರ್. ನಿಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ಅದರಲ್ಲೇ ನಿಮಗೆ ಆನ್ಸರ್ ಬರಬೇಕು. ಸೊ ದ್ಯಾಟ್ ಯು ವಿಲ್ ಲರ್ನ್ ವೆನ್ ಯು ಗಿವ್ ಕನ್ಸಿಸ್ಟೆಂಟ್ ಮಾರ್ಕ್ಸ್. ಸೊ ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಇದ್ದೀರಾ? ಓಕೆ, ಕ್ವೈಟ್ ಅ ಫ್ಯೂ. ಅವ್ರನ್ನ ಬಿಟ್ಟು ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರೋರೆಲ್ಲ ಆರ್ಟ್ಸ್ ಅಲ್ಲ ಮೋಸ್ಟ್ಲಿ? ಸೈನ್ಸ್. ಓಕೆ, ಕಾಮರ್ಸ್. ಕಾಮರ್ಸ್, ನೈಸ್, ಸಾರಿ. CSAT ಐ ಆಮ್ ಶ್ಯೂರ್ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ಬೋದೇನೋ. ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ಸೊ ನಾನು ಪ್ಲೇಸ್ಮೆಂಟ್ಸಿಗೆಲ್ಲ ಸ್ವಲ್ಪ ಓದ್ಕೊಂಡಿದ್ದೆ CSAT ಆಲ್ರೆಡಿ. CSAT ಅಲ್ಲಿ ಒನ್ ಟ್ರಿಕ್ ಇಸ್ ಎಸ್ಪೆಷಲಿ ಮ್ಯಾಥ್ ಪ್ರಾಬ್ಲಮ್ಸ್. ಭಯ ಪಡಬೇಡಿ. ಮ್ಯಾಥ್ ಅದೇನು ತುಂಬ ಕಷ್ಟ ಏನಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಇಟ್ಸ್ ವೆರಿ ಡೂಯಬಲ್. ಪ್ರಾಕ್ಟೀಸ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಫಾರ್ ಶ್ಯೂರ್ ಮಾಡಿ. ಅದೇ ಕ್ವೆಶನ್ಸ್ ಟಾಪಿಕ್ಸ್ ಇರುತ್ತಲ್ಲ, ಕ್ಯೂಬ್ ಆಗಲಿ, ನೀವು ನೋಡಿ ನಿಮ್ಮ ಟಾಪಿಕ್ ಏನು ಇಷ್ಟ ಆಗುತ್ತೆ. ಬಿಕಾಸ್ CSAT ಇಸ್ ಜಸ್ಟ್ ಕ್ಲಿಯರಿಂಗ್ ಅಲ್ವಾ. 66 ಬರಬೇಕು. ಮೈ ಫಸ್ಟ್ ಅಟೆಂಪ್ಟ್ ಐ ಗಾಟ್ 64. So second attempt hopefully it is more, but you just have to clear it. So ನಿಮಗೆ ಏನೇನು ಟಾಪಿಕ್ಸ್ ಈಸಿ ಆಗುತ್ತೆ ಅನ್ಸುತ್ತೆ, ನಿಮಗೆ ಏನೇನು ಟಾಪಿಕ್ಸ್ ಬರ್ಬೋದು ಅನ್ಸುತ್ತೆ, ಅದನ್ನ ಮಾತ್ರ ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ನನಗೆ ಗೊತ್ತಿರೋ ಹಾಗೆ CSAT, ದೇರ್ ಇಸ್ ಅ ವೆಬ್ಸೈಟ್ ಕಾಲ್ಡ್ ಇಂಡಿಯಾ ಬಿಕ್ಸ್. ಮೋಸ್ಟ್ಲಿ ಇಂಜಿನಿಯರ್ಸ್ ಪ್ಲೇಸ್ಮೆಂಟ್ಸ್ಗೋಸ್ಕರ ಯೂಸ್ ಮಾಡ್ತಾರೆ. ಅದನ್ನ ನಾನು ಯೂಸ್ ಮಾಡಿದ್ದು. ಅಲ್ಲಿಂದ ಮಾಡ್ಬೋದು, ಅಥವಾ ನಿಮ್ಮ ಇನ್ಸ್ಟಿಟ್ಯೂಟಿಂದಾನೇ CSAT ಕ್ಲಾಸಸ್ ಕೊಡ್ತಿರ್ತಾರೆ, ಕ್ವೆಶನ್ ಬ್ಯಾಂಕ್ ಕೊಡ್ತಿರ್ತಾರೆ. ಯು ಕ್ಯಾನ್ ಯೂಸ್ ದ್ಯಾಟ್, ಬಟ್ ಪ್ರಾಕ್ಟೀಸ್ ಮಾಡಿ. ಬೇರೆ ಐ ಥಿಂಕ್ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ದೀಸ್ ಆರ್ ಥಿಂಗ್ಸ್ ಐ ಡಿಡ್ ಡಿಫ್ರೆಂಟ್ಲಿ. ಪ್ಲೀಸ್ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ ಮತ್ತು ಬೇಸಿಕ್ ಬುಕ್ಸ್ ಅಟ್ಲೀಸ್ಟ್ 3-4 times ಓದಿ, ಇಲ್ಲಾಂದರೆ ಅದರ ಆ್ಯಕ್ಚುಯಲ್ ಮೀನಿಂಗ್ ಗೊತ್ತಾಗಲ್ಲ. ಆಮೇಲೆ ತುಂಬ ಸೋರ್ಸಸ್ ಹೋಗಬೇಡಿ. 1 or 2 sources ಯು ಕೀಪ್ ದ್ಯಾಟ್. ಅದನ್ನೇ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಹೊಸ ಇನ್ಫಾರ್ಮೇಷನ್ ಬಂತ ಅಲ್ಲೇ ಪೆನ್ಸಿಲಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮೈ ಬುಕ್ಸ್ ವರ್ ಡರ್ಟಿ, ಫುಲ್ ಪಿಚ ಅಂತ ಐ ಹ್ಯಾಡ್ ಸ್ಕ್ರಾಚ್ಡ್ ಎವ್ರಿವೇರ್. ಇಟ್ಸ್ ಓಕೆ ಟು ಹ್ಯಾವ್ ಡರ್ಟಿ ಬುಕ್ಸ್ ಆಸ್ ಲಾಂಗ್ as you clear the exam. So that is what I would like to say. Inna I don't want to bore you guys anymore. Please questions enadru idre go ahead and ask me. Okay, no questions? Answer writing ಓಕೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಿಸ್ ಎಕ್ಸಾಮ್ ಇಸ್ ಎನ್ ಎಕ್ಸಾಮ್ ದಟ್ ವಿಲ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ನಿಮ್ಮ ಸ್ಟ್ರೆಂತ್ಸ್, ನಿಮ್ಮ ವೀಕ್ನೆಸಸ್ನ ನೋಡ್ಕೊಳ್ಳಿ. ಆನ್ ದ್ಯಾಟ್ ಬೇಸಿಸ್ ಯು ಪ್ಲೇ ಯೋರ್ ಗೇಮ್. ಇಟ್ಸ್ ಲೈಕ್ ಅ ಗೇಮ್ ಆಫ್ ಕ್ರಿಕೆಟ್. ನಿಮ್ಮ ಸ್ಟ್ರೆಂತ್ ಏನು ಗೊತ್ತಿರಬೇಕು, ನಿಮ್ಮ ವೀಕ್ನೆಸ್ ಏನು ಗೊತ್ತಿರಬೇಕು. ಆನ್ ದ್ಯಾಟ್ ಬೇಸಿಸ್ ಯುಲ್ ಪ್ಲೇ. ಸೊ ನನ್ನ ಸ್ಟ್ರೆಂತ್ ವಾಸ್ ರೈಟಿಂಗ್. ನಾನು ತುಂಬ ಚಿಕ್ಕವಳಿಂದನೇ ಐ ಯೂಸ್ ಟು ರೀಡ್ ಅ ಲಾಟ್ ಆ್ಯಂಡ್ ರೈಟ್ ಅ ಲಾಟ್. ನಮ್ಮ ಕಾಲೇಜಲ್ಲಿ ಆರ್ಟಿಕಲ್ಸ್ ಎಲ್ಲ ಬರೀತಿದ್ದೆ. ಸೊ ಐ ಹ್ಯಾಡ್ ಪ್ರಾಕ್ಟೀಸ್ ಆಫ್ ಆನ್ಸರ್ ರೈಟಿಂಗ್. ಪ್ರಿಲಿಮ್ಸಿಗೆ
ಮುಂಚೆ ನಾನು ತುಂಬ ಏನೂ ಮಾಡಲಿಲ್ಲ, ಲೈಟಾಗಿ ಎಲ್ಲರೂ ಮಾಡ್ತಿದ್ದಾರೆ ನಾನು ಮಾಡಬೇಕಂತ ಭಯದಲ್ಲಿ ಮಾಡ್ತಿದ್ದೆ ಅಷ್ಟೇ. ಅವಾಗವಾಗ ಮೇ ಬಿ ಒನ್ಸ್ ಅ ಮಂತ್ ಐ ಯೂಸ್ ಟು ರೈಟ್ 1 ಪೇಪರ್ ಅಷ್ಟೇ ಮಾಡ್ತಿದ್ದು. ಬಟ್ ಅದಾದಮೇಲೆ ಮೋಸ್ಟ್ಲಿ ಆನ್ಸರ್ ರೈಟಿಂಗ್ ಮಾಡ್ತಿದ್ದೆ. ಅಗೇನ್ ಆನ್ಸರ್ ರೈಟಿಂಗ್ ಕೂಡ ಅಪ್ರೋಚ್ ಹೇಗಿರಬೇಕಂದ್ರೆ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ ಅಲ್ಲ, ಇಟ್ಸ್ ಅ ಗ್ರೇಡಿಯಂಟ್. ಸೊ ನಾನು 10 ಆನ್ಸರ್ ಬರೆದ್ಮೇಲೆ ನಂಗೆ ಇವಾಗ ಆನ್ಸರ್ ರೈಟಿಂಗ್ ಬರುತ್ತೆ ಅಂತ ಅನ್ಕೊಳಕ್ಕಾಗಲ್ಲ. ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಫಸ್ಟ್ ಏನೋ ಕ್ವಶನ್ ಕೇಳಿದ್ರೆ ಏನೋ ಆನ್ಸರ್ ಬರೀತಿರ್ತೇವೆ ಇನಿಷಿಯಲಿ. ಸೊ ವೆನ್ ಯು ರೈಟ್ ಸಮ್ ಆನ್ಸರ್ಸ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ಕ್ವಶನ್ ಕೇಳಿರೋದಕ್ಕೆ ನಾನು ಆನ್ಸರ್ ಹೆಂಗೆ ಬರೀತಿದ್ದೀನಿ, ಏನ್ರ ಬಗ್ಗೆ ಬರೀತಿದ್ದೀನಿ, ಆಲ್ ಆಫ್ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಇಟ್ಸ್ ಅ ಪ್ರಾಸೆಸ್. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಬೆಟರ್ ಆಗುತ್ತೆ. ಆ್ಯಂಡ್ ದೆರ್ ಇಸ್ ನೋ ಪರ್ಫೆಕ್ಟ್ ಆನ್ಸರ್ ಬಿಕಾಸ್ ಇನ್ವಿಜಿಲೇಟರ್ ಅವ್ರ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ನಾವೇನು ಹೇಳೋಕ್ಕಾಗಲ್ಲ. ಸೊ ನಮಗೆ ಗೊತ್ತಾಗಲ್ಲ. ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟು ರೈಟ್ ಇಸ್ ಆನ್ಸರ್ ದ ಕ್ವೆಶನ್ ಏನು ಕೇಳಿರ್ತಾರೋ ಅದನ್ನ ಆನ್ಸರ್ ಮಾಡಿ ಟು ದ ಬೆಸ್ಟ್ ಆಫ್ ಯುವರ್ ಎಬಿಲಿಟಿ. ನಾನು ಮುಂಚೆ ಪ್ರಾಕ್ಟೀಸ್ ಏನೂ ಮಾಡಿರಲಿಲ್ಲ. ಇಫ್ ನಿಮಗೆ ಬರೆದು ಅಭ್ಯಾಸ ಇಲ್ಲ ಅಂದರೆ, ಬಿಕಾಸ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಇಸ್ ವೆರಿ ಡಿಫ್ರೆಂಟ್. ಪ್ರಿಲಿಮ್ಸಲ್ಲಿ ಆಲ್ರೆಡಿ ಇನ್ಫಾರ್ಮೇಷನ್ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಬಟ್ ಮೇನ್ಸಲ್ಲಿ ಯು ಹ್ಯಾವ್ ಟು ಕ್ರಿಯೇಟ್ ಇಟ್ ಫ್ರಮ್ ಯುವರ್ ಮೈಂಡ್. ಸೊ ಅದು ಪ್ರಾಕ್ಟೀಸ್ ತಗೊಳುತ್ತೆ. ಸೊ ಐ ವುಡ್ ಸೇ ಅಷ್ಟು ನೀವು ಟಿಲ್ ವಾಟ್ ಎವರ್ ಯು ಆರ್ ಕಂಫರ್ಟಬಲ್, ಟು ವಾಟ್ ಎವರ್ ಎಕ್ಸ್ಟೆಂಟ್ ಯು ಆರ್ ಕಂಫರ್ಟಬಲ್, ನೀವು ಕ್ರಿಯೇಟ್ ಮಾಡಬೇಕು ಆನ್ಸರ್ಸ್ನ. ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ಅದು ಬಂದರೆ ಯು ಕ್ಯಾನ್ ಕೀಪ್ ಆನ್ಸರ್ ರೈಟಿಂಗ್ ಲೇಟರ್. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಮೇನ್ಸ್ ಇಸ್ ನಾಟ್ ಟೂ ಡಿಫಿಕಲ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. One more thing is mental health and purpose. This exam is really difficult, really tiring. ತುಂಬ ಕಷ್ಟದ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀವಿ ನಾವೆಲ್ಲ. ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ಎಕನಾಮಿಕ್ ಇಂಡಿಪೆಂಡೆನ್ಸ್, ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಅಂತೆಲ್ಲ ಫ್ಯಾಮಿಲಿನಲ್ಲಿ ಪ್ರೆಷರ್ ಇರುತ್ತೆ. ಸೊ ಐ ಅಂಡರ್ಸ್ಟ್ಯಾಂಡ್, ಐ ಫೀಲ್ ಯು, ಬಟ್ ಇಟ್ಸ್ ರಿಯಲಿ ವರ್ತ್ ಇಟ್ ಈ ಎಂಡಲ್ಲಿ. ಆ್ಯಂಡ್ ಅಗೇನ್ ಐ ವಾಂಟ್ ಟು ಮೆನ್ಷನ್, ನಾನು ನಿಮ್ಮ ಜೊತೆ ಈ ಸರಿ ಪ್ರಿಲಿಮ್ಸ್ ಮತ್ತೆ ಕೊಡ್ತೀನಿ ಅಂತ. ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್. ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಏನಿರುತ್ತೆ ತುಂಬ ಹೆಲ್ದಿಯಾಗಿ ಇಟ್ಕೊಳ್ಳಿ. Always remember you are an average of the top 5 people you spend your time with. If you're giving the best part of your life, ನಿಮ್ಮ ಯೂತ್ ಕೊಡ್ತಾ ಇದ್ದೀರಾ ನೀವು ಈ ಎಕ್ಸಾಮಿಗೆ, ಸೊ ಮೇಕ್ ಬೆಸ್ಟ್ ಯೂಸ್ ಆಫ್ ದಟ್ ಟೈಮ್. ಆ ಟೈಮ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬೇರೆ ಕಡೆ ಡಿಸ್ಟ್ರಾಕ್ಷನ್ಸ್ ಅಥವಾ ಬೇರೆ ಇಂಟ್ರೆಸ್ಟ್ಸ್ ಫಾರ್ ಸಮ್ ಟೈಮ್ ಅಟ್ ಲೀಸ್ಟ್. ಇವಾಗ ಪ್ರಿಲಿಮ್ಸ್ ಬರ್ತಿದೆ, ನೆಕ್ಸ್ಟ್ ಇಯರ್ ಪ್ರಿಲಿಮ್ಸ್ ಬರ್ತಿದೆ. ಸೊ ಸ್ಟೇ ಫೋಕಸ್, ಸ್ಟೇ ಹಾರ್ಡ್ ವರ್ಕಿಂಗ್, ಸ್ಟೇ ಕನ್ಸಿಸ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹ್ಯಾವ್ ಅ ಪರ್ಪಸ್. ಇಂಜಿನಿಯರಿಂಗಲ್ಲಿ ತುಂಬ ಫೇಮಸ್ ಕೋಟ್ ಇದೆ, ಇಂಡಿಯಾ ಇಸ್ ಅ ಗ್ರೇಟ್ ಮಾರ್ಕೆಟ್ ಅಂತ. UPSCದಲ್ಲೂ ವಿ ರೈಟ್ ದಟ್. ಐ ವುಡ್ ಸೇ ಇಂಡಿಯಾ ಇಸ್ ನಾಟ್ ಜಸ್ಟ್ ಅ ಮಾರ್ಕೆಟ್ ಫಾರ್ ಗೂಡ್ಸ್. ಇಂಪೋರ್ಟ್ಸಿಗೆ ಮಾತ್ರ ಮಾರ್ಕೆಟ್ ಅಲ್ಲ, ನಮ್ಮ ದೇಶದಲ್ಲಿ ಸೋಷಿಯಲ್ ಸರ್ವಿಸ್ ಆಮೇಲೆ ಸಿವಿಲ್ ಸರ್ವಿಸಸ್ಗೆ ಕೂಡ ತುಂಬ ಮಾರ್ಕೆಟ್ ಇದೆ. ಸೋ ಮೆನಿ ಸ್ಟೂಡೆಂಟ್ಸ್ ಊರಿಂದ ಬಂದಿರ್ತಾರೆ, ಆಪರ್ಚುನಿಟೀಸ್ ಸಿಕ್ಕಿರಲ್ಲ, ಎಜುಕೇಷನ್ ಕಷ್ಟ ಆಗಿರುತ್ತೆ, ಹೆಲ್ತ್ ಕಷ್ಟ ಆಗಿರುತ್ತೆ. ವಿ ಆರ್ ಆಲ್ ಸೋ ಬ್ಲೆಸ್ಡ್ ಈ ಎಕ್ಸಾಮಿಗೆ ಓದ್ತಿರೋದಕ್ಕೆ. ವಿ ವಿಲ್ ಹ್ಯಾವ್ ಅನ್ ಆಪರ್ಚುನಿಟಿ ಟು ಚೇಂಜ್ ಲೈಫ್ಸ್ ಆಫ್ ಪೀಪಲ್. ಸೊ ಲೆಟ್ ಅಸ್ ರಿಮೆಂಬರ್ ದ್ಯಾಟ್. ಅದೊಂದು ಪ್ರೋತ್ಸಾಹ, ಇಟ್ ವಿಲ್ ಆಲ್ವೇಸ್ ಬಿ ದೇರ್. ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಏನಾದರೂ ಇದ್ರೆ ಪ್ಲೀಸ್ ಗೋ ಹೆಡ್. ಹಾಂ ಹೇಳಿ. ಓಕೆ, ಕ್ವೆಶನ್ ಕೇಳೋದ್ರಲ್ಲಿ ಇದು ನನ್ನ ಪರ್ಸನಲ್ ಒಪಿನಿಯನ್ ಆ್ಯಕ್ಚುಲಿ. ನನಗೆ ಗೊತ್ತಿರೋಗೆ UPSC ಕಾನ್ಸಂಟ್ರೇಟ್ ಮಾಡ್ತಿರೋದು ಕ್ಯಾರೆಕ್ಟರ್ ಅನಾಲಿಸಿಸ್, ಎಸ್ಪೆಷಲಿ ಈ ಸರಿ ಪ್ರಿಲಿಮ್ಸಲ್ಲಿ. ಈ ಟಾಪಿಕ್ ಓದಬೇಕು ಅನ್ನೋ ಥರ ಏನೂ ಇರಲಿಲ್ಲ ಈ ಸರಿ ಪ್ರಿಲಿಮ್ಸಲ್ಲಿ. ದಿ ಚೇಂಜ್ ದ ಪ್ಯಾಟರ್ನ್, ದಿ ಚೇಂಜ್ ದಿ ಎಂಟೈರ್ ಗೇಮ್ ಅಲ್ವಾ. ಸೊ ಐ ಥಿಂಕ್ ವಾಟ್ UPSC ಇಸ್ ಲುಕಿಂಗ್ ಫಾರ್ ಇಸ್ ಗುಡ್ ಕ್ಯಾರೆಕ್ಟರ್. ಸೊ ಎಕ್ಸಾಮ್ ಹಾಲಲ್ಲಿ ಎಷ್ಟೊಂದು ಜನ, ದಿಸ್ ಇಸ್ ಸಮಥಿಂಗ್ ದಟ್ ಐ ನೋಟಿಸ್ಡ್ ಈ ಸರಿ, ಎಷ್ಟೊಂದು ಜನ CSAT ಬರೆಯೋಕ್ಕೆ ಬರಲೇ ಇಲ್ಲ. They gave up in the first paper. But interestingly, CSAT ಯಾರ್ಯಾರು ಕ್ಲಿಯರ್ ಆಗಿದ್ದಾರೋ, most of them have cleared prelims this time. So don't give up. Be an officer through and through, ಒಳಗಡೆಯಿಂದ, from your heart. So and I think first 15-20 questions I attempted in the first 20 minutes this time exam ಅಲ್ಲಿ, and I knew only one question. ಅಷ್ಟೇ. ಅಂದರೆ ನಾನು ಇಟರೇಷನ್ಸಲ್ಲಿ ಐ ವಿಲ್ ಅಟೆಂಪ್ಟ್ ಮೈ ಕ್ವೆಶನ್ಸ್ 3 to 4 times ಐ ಗೋ ಥ್ರೂ ದ ಕ್ವೆಶನ್ ಪೇಪರ್. ಫಸ್ಟ್ ಟೈಮ್ ನಾನು ಓನ್ಲಿ ಶಾರ್ಟ್ ಕ್ವೆಶನ್ಸ್ ಮಾತ್ರ ಮಾರ್ಕ್ ಮಾಡ್ತಿದ್ದೆ. ಆ್ಯಂಡ್ ಓನ್ಲಿ ಒನ್ ಕ್ವೆಶನ್ ನನಗೆ ಗೊತ್ತಿದ್ದು ಶ್ಯೂರ್ ಆಗಿ. ಸೊ ಹ್ಯಾಡ್ ಟು ಸಿಟ್ ಡೌನ್ ಆ್ಯಂಡ್ ಸೇ, ಹಂಸಾ ಯು ಹ್ಯಾವ್ ವರ್ಕ್ಡ್ ರಿಯಲಿ ಹಾರ್ಡ್. ನಿನಗೆ ಗೊತ್ತಿಲ್ಲ ಅಂದರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಸೊ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ವಿದಿನ್ ಯೋರ್ ಸೆಲ್ಫ್. ಬಿಕಾಸ್ ನಾನು ಭಯ ಪಟ್ಟಿದ್ದರೆ ನಾನು ಇನ್ನು ಮಿಕ್ಕಿದ ಪೇಪರು ಮಾಡ್ತಿದ್ನೋ ಇಲ್ವೋ ನನಗೆ ಗೊತ್ತಿರಲಿಲ್ಲ. ನಾನು ಲಿಟ್ರಲಿ 2 seconds ತೊಗೊಂಡು ಇಟ್ಸ್ ಓಕೆ, ನೀನು ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಕೊಡು ಅಂತ ಹೇಳ್ಕೋಬೇಕಾಯ್ತು. ದಿಸ್ ಇಸ್ ಸಮಥಿಂಗ್ ದಟ್ ಯು ವಿಲ್ ಹ್ಯಾವ್ ಟು ಡೂ ಫಾರ್ ಯೋರ್ ಸೆಲ್ಫ್ ಆಲ್ಸೋ. ಯಾರು ಎಕ್ಸಾಮಲ್ಲಿ ಈ ಸರಿ ಕಾಮ್ ಮೇಂಟೈನ್ ಮಾಡ್ಕೊಂಡು ಎಷ್ಟು ಬರುತ್ತೋ ಅಷ್ಟು ಮಾಡಿದ್ರು ಅವರೆಲ್ಲ ಐ ಥಿಂಕ್ ಹ್ಯಾವ್ ಕ್ಲಿಯರ್ಡ್. ಈ ಸರಿ ಅಂತೂ ಕಟ್ ಆಫ್ ಕಡಿಮೆ ಬಂದಿದೆ ಅಂತ ಅನಿಸುತ್ತೆ. ಆಸ್ ಫಾರ್ ಎಸ್ ಐ ಆಮ್ ಅವೇರ್ 70s ಅಂತ ಹೇಳ್ತಿದ್ರು. 70s ಇಸ್ ನಾಟ್ ಟೂ ಡಿಫಿಕಲ್ಟ್, ಎಸ್ಪೆಷಲಿ ಈ ಪೇಪರ್. ದೇರ್
ವರ್ ಅ ಲಾಟ್ ಆಫ್ ಈಸಿ ಕ್ವೆಶನ್ಸ್ ಆಲ್ಸೋ. ಸಿಂಗಪೂರ್ ಮತ್ತು ಗೋಲ್ಡ್ ಬೇಸ್ಡ್ ಕ್ವೆಶನ್ ಒಂದಿತ್ತು, ನನಗೆ ಐಡಿಯಾನೇ ಇರಲಿಲ್ಲ, ಬಟ್ ಇಟ್ ವಾಸ್ ಅನ್ ಈಸಿ ಕ್ವೆಶನ್. ಸೊ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಅಂತ ಕ್ವೆಶನ್ಸ್ ಇರುತ್ತಲ್ಲ, ದೇ ಕ್ಯಾನ್ ಬಿ ಕನ್ಫ್ಯೂಸಿಂಗ್, ಬಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇಫ್ ಯು ಕ್ಯಾನ್ ಪ್ರಾಕ್ಟೀಸ್ ದಟ್, ಅದು ಬರುತ್ತೆ. ದೇ ಆರ್ ಆ್ಯಕ್ಚುಲಿ ಈಸಿ. ಸೊ ದಿಸ್ ವಿಲ್ ಓನ್ಲಿ ಟೇಕ್ ಪ್ರಾಕ್ಟೀಸ್. ಅಕಾರ್ಡಿಂಗ್ ಟು ಮಿ, ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಕ್ವೆಶನ್, ನಾನು ಸ್ವಲ್ಪ ಸೈಡಿಗೆ ಹೋದೆ. ಐ ಥಿಂಕ್ UPSC is testing character, UPSC is testing your personality. Knowledge and information Google ಇದೆ. At any point of time you can get it, but if you are going to be an officer, you will have to stand your ground. Basic knowledge ಇದ್ರೆ ನನಗೆ ಗೊತ್ತಿರೋ ಹಾಗೆ basic, because I have a lot of friends, last time ಅವ್ರದ್ದು interview ಆಗಲಿಲ್ಲ and 3 days later they had to write prelims. So at that point of time, it's only your personality, it's only your character that matters, alva, and your basics. So get your basics strong and build a strong personality, and don't lose faith in yourself. Have faith in yourself. You've come this far, you will work really hard, so you'll do it. Very another questions, Sidya? Okay, then I have answered all questions, I think. Okay. Interview. Okay. Okay, pattern of interview. Interview-nalli there are, first of all, interview ಅಂದ ತಕ್ಷಣ most of you will be thinking of YouTube videos ಅಲ್ವಾ? ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನನಗೆ ಗೊತ್ತಿರೋ ಹಾಗೆ, ಬಿಕಾಸ್ ದ ಫೀಲಿಂಗ್ ಇಸ್ ಓನ್ಲಿ ಡಿಫ್ರೆಂಟ್. ನೀವು UPSC ಹಾಲ್ ಎಂಟರ್ ಆಗ್ತೀರಾ, ಯುವರ್ ಎಂಟೈರ್ ಬಾಡಿ ಸ್ಟಾರ್ಟ್ ಶೇಕಿಂಗ್, ಫುಲ್ ಭಯ ಆಗುತ್ತೆ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ. ದಿಸ್ ಟೈಮ್ ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸಲ್ಲಿ ಐ ವಾಸ್ ದ ಫಸ್ಟ್ ಒನ್ ಟು ಗೋ. ನಾವು ಒಳಗಡೆ ಹೋಗಿದ ತಕ್ಷಣ ದಿಲ್ ಮೇಕ್ ಯು ಸಿಟ್ ಫಾರ್ ಅಬೌಟ್ 45 minutes, ಡಾಕ್ಯುಮೆಂಟ್ ಫಿಲ್ ಎಲ್ಲ ಮಾಡಿಸ್ತಾರೆ. ಐ ವಾಸ್ ದ ಫಸ್ಟ್ ಒನ್ ಟು ಗೋ ಔಟ್ in the entire hall. ಸೊ ಫುಲ್ ಭಯ ಆಯ್ತು ನನಗೆ, ಓಕೆ ನಾನೇ ಫಸ್ಟು, ಅವ್ರು ಏನು ಅನ್ಕೊಂತಾರೋ, ಏನಾಗ್ತಿರುತ್ತೋ, ಆಲ್ ಆಫ್ ದ್ಯಾಟ್. ಬಟ್ ಅದರ್ವೈಸ್ ದಿ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ನೈಸ್. ನನಗೆ ಸುಮನ್ ಶರ್ಮಾ ಮ್ಯಾಮ್ ಅಂತ ಬೋರ್ಡ್ ಇತ್ತು. ಐ ಡೋಂಟ್ ಥಿಂಕ್ ಯು ಆಲ್ ವಿಲ್ ಬಿ ಅವೇರ್ ಆಫ್ ಇಟ್ ಇಫ್ ಯು ಆರ್ ವಂಡರ್ಫುಲ್, ಬಟ್ ಇಟ್ಸ್ ಓಕೆ. ನನಗೂ ಯಾವ ಬೋರ್ಡು ಗೊತ್ತಿರಲಿಲ್ಲ, ಇಟ್ಸ್ ಓಕೆ. ಮೋಸ್ಟ್ ಆಫ್ ದ ಕ್ವೆಶನ್ಸ್ ವರ್, ಆ್ಯಂಡ್ ಅಗೇನ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಚೇಂಜಸ್ ಫ್ರಮ್ ಬೋರ್ಡ್ ಟು ಬೋರ್ಡ್. ಬೋರ್ಡ್ ಚೇರ್ಪರ್ಸನ್ ಯಾರಿರ್ತಾರೆ, ಬೇರೆ ಅವ್ರ ಅಕ್ಕಪಕ್ಕ ಯಾರಿರ್ತಾರೆ, ನಿಮ್ಮ ಡ್ಯಾಫ್ ಹೇಗಿರುತ್ತೆ, ನಿಮ್ಮ ಬ್ಯಾಕ್ಗ್ರೌಂಡ್ ಏನಿರುತ್ತೆ, ಅದ್ರ ಮೇಲೆ ಚೇಂಜ್ ಆಗುತ್ತೆ. ನನ್ನ ಇಂಟರ್ವ್ಯೂ ಸ್ವಲ್ಪ ಈ ಸರಿ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇತ್ತು. ದೇರ್ ವರ್ ಕ್ವೆಶನ್ಸ್ ಅಬೌಟ್ ಮೈ ಗ್ರಾಜುಯೇಷನ್, ಕಂಪ್ಯೂಟರ್ ಸೈನ್ಸಿಂದ ಬಂದಿರೋದು. ಸೊ ಸೆಮಿ ಕಂಡಕ್ಟರ್ ಚಿಪ್ಸ್, ಸೈಬರ್ ಸೆಕ್ಯೂರಿಟಿ, ಈ ಥರ ಕ್ವೆಶನ್ಸ್ ಇತ್ತು. ಆಮೇಲೆ ನನ್ನ ಆಪ್ಷನಲ್ ಬಂದು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಯಾರಾದರೂ ತೊಗೊಂಡಿದ್ದೀರಾ ಆಪ್ಷನಲ್? ಓಕೆ, ಯುನೀಕ್ ಆಪ್ಷನಲ್, ಐ ಆಮ್ ಹ್ಯಾಪಿ. ಏನು ಆಪ್ಷನಲ್ ಇದೆ ನಿಮ್ಮದೆಲ್ಲ? ಸೋಷಿಯಾಲಜಿ, ಕನ್ನಡ ಲಿಟ್ರೇಚರಾ? ಕನ್ನಡ ಲಿಟ್ರೇಚರಾ? ವಾವ್, ಸೂಪರ್. ಆಲ್ ದ ಬೆಸ್ಟ್ ಎಲ್ರಿಗೂ, ಚೆನ್ನಾಗಿ ಮಾಡಿ. ಬಟ್ ಸರ್ ನನಗೆ ಆ್ಯಕ್ಚುಲಿ ಕೇಳ್ತಿದ್ರು, ನೀವು ಯಾಕೆ ಕನ್ನಡ ಲಿಟ್ರೇಚರ್ ತೊಗೊಂಡಿಲ್ಲ ಅಂತ. ಇವಾಗ ಅನ್ಸ್ತದೆ ತೊಗೋಬೋದಾಯ್ತಂತ, ಬಟ್ ಟೂ ಲೇಟ್ ಅಲ್ವಾ ಈಗ. ಎನಿವೇ, ನಂದು ಬ್ಯಾಕ್ಗ್ರೌಂಡ್ ಬಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಸೊ ಅದ್ರ ಬಗ್ಗೆ ಕ್ವೆಶನ್ಸ್ ಇತ್ತು. ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇತ್ತು, ಅದ್ರ ಬಗ್ಗೆ ದೇರ್ ವರ್ ಅ ಫ್ಯೂ ಕ್ವೆಶನ್ಸ್. ಮಯನ್ಮಾರಲ್ಲಿ FMR ಆಗಲಿ, ಐ ಥಿಂಕ್ FMR ಕ್ಯಾನ್ ಬಿ ಅ ಗುಡ್ ಟಾಪಿಕ್ ಫಾರ್ ಪ್ರಿಲಿಮ್ಸ್ ಆಲ್ಸೋ ದಿಸ್ ಟೈಮ್, ಬಿಕಾಸ್ ಇಟ್ಸ್ ಎ ಹ್ಯೂಜ್ ಸ್ಟೆಪ್ ಅಲ್ವಾ. ಸೊ ಮಯನ್ಮಾರ್, FMR ಬಗ್ಗೆ ಕೇಳಿದ್ರು, ಸ್ವಲ್ಪ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ಪಾಲಿಟಿಕ್ಸ್ ಬಗ್ಗೆ ಕೇಳಿದ್ರು. ದೆನ್ ದೇ ವರ್ ಕ್ವೆಶನ್ಸ್ ಅಬೌಟ್ ಮೈ ಹೋಮ್ ಟೌನ್. ನಾನು ಚಿಕ್ಕಬಳ್ಳಾಪುರಿಂದ, ಬೋತ್ ಮೈ ಪೇರೆಂಟ್ಸ್ ಆರ್ ಲೆಕ್ಚರರ್ಸ್, ಸೊ ಚಿಕ್ಕಬಳ್ಳಾಪುರಿಂದ ಕ್ವೆಶನ್ಸ್ ಬಂದಿತ್ತು. ಕರ್ನಾಟಕದಿಂದ ಕ್ವೆಶನ್ಸ್ ಇತ್ತು. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಮೇಲೆ ಇರುತ್ತೆ ಕ್ವೆಶನ್ಸ್ ಮೋಸ್ಟ್ಲಿ, ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಇರುತ್ತೆ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಬೇರೆ ಏನಾದರೂ ಕೇಳೋದಿದೆಯಾ? ಹೆದರ್ಕೋಬೇಡಿ ಪ್ಲೀಸ್. ಐ ಮೀನ್, ಏನಾದರೂ ಕೇಳೋಂಗಿಲ್ಲ ಅಂದರೆ ಇಟ್ಸ್ ನಾಟ್ ಎನ್ ಇಶ್ಯೂ, ಬಟ್ ಅಯ್ಯೋ ಅವ್ರೇನು ಅನ್ಕೋತಾರ ಅಂತ ಏನೂ ಇಲ್ಲ. ಈವನ್ ಇಫ್ ಯು ಫೀಲ್ ಲೈಕ್ ದ ಕ್ವೆಶನ್ ಇಸ್ ರಿಯಲಿ ಸಿಲಿ, ಪ್ಲೀಸ್ ಆಸ್ಕ್ ಮೀ. ಮೊನ್ನೆನೇ ರಿಸಲ್ಟ್ಸ್ ಬಂದಿರೋದು, ರಿಸಲ್ಟ್ಸ್ ಮುಂಚೆ ನಾನು ಕೂಡ ಆಸ್ಪಿರೆಂಟೆ, ಸೊ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಏನೇ ಕ್ವೆಶನ್ ಇದ್ರು ಪ್ಲೀಸ್ ಗೋ ಹೆಡ್ ಆ್ಯಂಡ್ ಆಸ್ಕ್. ದೇರ್ ಇಸ್ ನೋ ಓ ಈ ಥರ ಕೇಳಿದ್ರೆ ಏನು ಅನ್ಕೋತಾರೋ, ಆ ಥರ ಎಲ್ಲ ಏನೂ ಹೆಸಿಟೆನ್ಸಿ ಬೇಡ. ಓಕೆ, ನಾನು ಸ್ವಲ್ಪ ಲೇಸಿ ಪರ್ಸನ್, ಸೊ ನೋಟ್ಸ್ ಕಡಿಮೆನೇ ಮಾಡಿದ್ದೆ. ನಾನು ಬೇಸಿಕ್ ಬುಕ್ಸ್ ಏನಿತ್ತು ಅದರಲ್ಲೇ ನಾನು ಹೈಲೈಟ್ ಮಾಡ್ಕೋತಿದ್ದೆ, ಆಮೇಲೆ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಸೈಡಲ್ಲಿ ಹಾಕೋತಿದ್ದೆ. ಮೇನ್ಸಿಗೆ ನೋಟ್ಸ್ ಮಾಡ್ಕೊಂಡಿದ್ದೆ. ಟಾಪರ್ಸ್ ನೋಟ್ಸ್ ಇರುತ್ತಲ್ವ, ಎಸ್ಪೆಷಲಿ ಹಿಸ್ಟ್ರಿಗೆ. ಇಫ್ ಯು ಆಲ್ ಆರ್ ಲುಕಿಂಗ್ ಫಾರ್, ನಾನು ಸ್ವಲ್ಪ ಹಿಸ್ಟ್ರಿ ವೀಕ್ ಇದ್ದೆ, ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕ್ತಿದ್ದೆ ಹಿಸ್ಟ್ರಿಗೆ. ಸೊ ನನ್ನ ಓನ್ ನೋಟ್ಸ್ ಮಾಡ್ಕೋತಿದ್ದೆ ಆಫ್ ಮ್ಯಾಪ್ಸ್. ಸೊ ಫಾರ್ ಎಕ್ಸಾಂಪಲ್ ಮಾಡರ್ನ್ ಹಿಸ್ಟ್ರಿನಲ್ಲಿ ಈ ಸರಿ ನನ್ನ ಮೇನ್ಸಿಗೆ ಯೂಸ್ ಆಯಿತು, ಸೊ ಐ ಕ್ಯಾನ್ ಗಿವ್ ಯು ದಿಸ್ ಎಕ್ಸಾಂಪಲ್. ಟ್ರೈಬ್ಸ್ ಬಗ್ಗೆ ಒಂದು ಕ್ವೆಶನ್ ಇತ್ತು ಮಾಡರ್ನ್ ಹಿಸ್ಟ್ರಿನಲ್ಲಿ, ಅದ್ರದ್ದು ಒಂದು ಮ್ಯಾಪ್ ನಾನು ಪ್ರಿಪೇರ್ ಮಾಡಿದ್ದೆ. ಇಲ್ಲಿ ಕೋಲಿದೆ, ಇಲ್ಲಿ ಸಂತಾಲಿದೆ, ಆ ಥರ ಅಲ್ಲಿ ಪಾಯಿಂಟ್ ಮಾಡಿದ್ರೆ ಇಟ್ ವಿಲ್ ಸ್ಟೇ ಇನ್ ಯೋರ್ ಮೈಂಡ್ ಅಲ್ವಾ ಜಾಸ್ತಿ ಫಾರ್ ಅ ಲಾಂಗರ್ ಟೈಮ್. ಸೊ ಟ್ರೈಬ್ ನೇಮ್ ಆ್ಯಂಡ್ ಇಯರ್
ಅದು ಹಾಕ್ಕೊಂಡಿದ್ದೆ ನಾನು. ಐ ಕುಡ್ ಯೂಸ್ ಇಟ್ ಫಾರ್ ಮೇನ್ಸ್. ಸೊ ಈ ಥರ ನಾನು ನೋಟ್ಸ್ ಮಾಡಿದ್ರೆ ಸಬ್ಜೆಕ್ಟ್ ವೈಸ್ ನೋಟ್ಸ್ ಮಾಡ್ತಿರಲಿಲ್ಲ, ಈ ಥರ ಪಿಕ್ಟೋರಿಯಲ್ ನೋಟ್ಸ್ ಮಾಡ್ತಿದ್ದೆ. ಸಿಮಿಲರ್ಲಿ ಫಾರ್ ಎಥಿಕ್ಸ್ ಕ್ಲಾಸಸ್ ಅಟೆಂಡ್ ಮಾಡಿದ್ದೀರಾ ನೀವು? ಓಕೆ. ಸೊ ಎಥಿಕ್ಸ್ಗೆ ಕೂಡ ನಾನು ಏನು ಮಾಡಿದ್ದೆ ಅಂದರೆ ಐ ಹ್ಯಾಡ್ ಜಸ್ಟ್ 6-7 ಪೇಜ್ ನೋಟ್ಸ್ ಅಷ್ಟೇ. ನಾನು ಈ ಸರಿ ಮೇನ್ಸ್ ಕೂಡ ಅಷ್ಟೇ ಓದಿದ್ದು. ಆ್ಯಂಡ್ ಮೈ ಎಥಿಕ್ಸ್ ಪೇಪರ್ ಹೋಪ್ಫುಲಿ ಚೆನ್ನಾಗಿ ಬಂದಿರುತ್ತೆ ಅನಿಸುತ್ತೆ. ಮಾರ್ಕ್ಸ್ ಆರ್ ನಾಟ್ ಯೆಟ್ ಔಟ್, ಬಟ್ ಇಟ್ ವಾಸ್ ಕಂಫರ್ಟಬಲ್. ನಾನು ಎಥಿಕ್ಸ್ಗೆ ಏನು ಮಾಡಿದ್ದೆ ಅಂದರೆ ಐ ಹ್ಯಾಡ್ 1 ಪೇಜ್ ಆಫ್ ಕೋಟ್ಸ್. ನಾನು ಏನೇನು ಕೋಟ್ಸ್ ಬರಿಬೋದು, ಇಂಟ್ರೊಡಕ್ಷನಲ್ಲಾಗಲಿ ಕನ್ಕ್ಲೂಷನಲ್ಲಾಗಲಿ ಆ ಥರ 1 ಪೇಜ್ ಆಫ್ ಕೋಟ್ಸ್, 1 ಪೇಜ್ ಆಫ್ ಥಿಂಕರ್ಸ್, ಪ್ಲೇಟೋ, ಸಾಕ್ರೆಟೀಸ್ ಅವರೆಲ್ಲ ಏನೇನು ಹೇಳಿದರು, 1 ಪೇಜ್ ಆಫ್ ಥಿಂಕರ್ಸ್ ಆ ಥರ. ಆಮೇಲೆ 1 ಪೇಜ್ ಆಫ್ ಇಂಪಾರ್ಟೆಂಟ್ ವರ್ಡ್ಸ್, ಮಾರಲ್ ವ್ಯಾಲ್ಯೂಸ್, ಎಥಿಕಲ್ ವ್ಯಾಲ್ಯೂಸ್, ಅದ್ರ ಮೇಲೆ ಏನೇನು ವರ್ಡ್ಸ್ ಇರುತ್ತೆ. ಬಿಕಾಸ್ ನಾನು ಬರೀ ಇಂಗ್ಲೀಷಲ್ಲಿ ಬರೆಯೋದು ಬೇರೆ, ಅದೇ ಟರ್ಮ್ಸ್, ಅದೇ ಕೀ ಟರ್ಮ್ಸ್ನ ಯೂಸ್ ಮಾಡಿ ಬರೆಯೋದು ಬೇರೆ. ದ್ಯಾಟ್ ಇಸ್ ವೆನ್ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಸೊ ಆ ಮಾರ್ಕ್ಸ್ಗೋಸ್ಕರ ಐ ಹ್ಯಾಡ್ ಮೇಡ್ ಅ ಪೇಜ್ ಆಫ್ ವೊಕ್ಯಾಬ್ಯುಲರಿ, ಎಥಿಕ್ಸ್ ವೊಕ್ಯಾಬ್ಯುಲರಿ ಅಂತ. ಸೊ ಆ ಥರ ನನ್ನ ಪೇಜಸ್ಸಲ್ಲಿ ಒಂದೊಂದು ಟಾಪಿಕ್ ಹಾಕಿ ಅಷ್ಟೇ, ಬರೀ ಒಂದೊಂದು ಕೋಟ್, ಈವನ್ ಇನ್ ಟರ್ಮ್ಸ್ ಆಫ್ ಎಕ್ಸಾಂಪಲ್ಸ್, IAS ಆಫೀಸರ್ಸ್, KS ಆಫೀಸರ್ಸ್ ಎಲ್ಲ ಎಕ್ಸಾಂಪಲ್ಸ್ ಬರಿಬೇಕಾಗತ್ತೆ ಎಥಿಕ್ಸಲ್ಲಿ. ಸೊ 1 ಪೇಜ್ ಆಫ್ ಎಕ್ಸಾಂಪಲ್ಸ್, ಇಂಟರ್ನ್ಯಾಷನಲ್ ಎಕ್ಸಾಂಪಲ್ಸ್, ನಮ್ಮ IAS ಆಫೀಸರ್ಸ್ ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರದ್ದು ಎಕ್ಸಾಂಪಲ್ಸ್, ದಿವ್ಯಾ ದೇವರಾಜನ್, ಪಾಮೆ ಅವರೆಲ್ಲರದ್ದು. ಸೊ ಅದೆಲ್ಲ 1 ಪೇಜಲ್ಲಿ ಮಾಡ್ಕೊಂಡಿದ್ದೆ. ಎಥಿಕ್ಸ್ ಐ ಥಿಂಕ್ ಐ ಡಿಡ್ ದಿಸ್. ಆಮೇಲೆ ಹಿಸ್ಟ್ರಿನಲ್ಲಿ ಇನ್ನೊಂದೇನು ಇದೇ ಥರ, ಬೇಸಿಕ್ಲಿ ಮೈ ನೋಟ್ಸ್ ವರ್ 3, 4, 5, 6 ಪೇಜಸ್, ಬಟ್ ತುಂಬ ಪ್ರಿಸೈಸ್ ಆಗಿರ್ತಿತ್ತು, ಎಲ್ಲ ಇರ್ತಿತ್ತು. ಆಮೇಲೆ ಹಿಸ್ಟ್ರಿಗೆ ಐ ಹ್ಯಾಡ್ ಡನ್ ಏನ್ಷಿಯಂಟ್ ಹಿಸ್ಟ್ರಿ ಇಯರ್ ವೈಸ್, ಆಮೇಲೆ ಸೆಂಚುರಿ ವೈಸ್ ಐ ಮೇಡ್ ಅ ಮ್ಯಾಪ್. ಸೊ ಈ ಕಡೆ ಸೌತ್ ಇಂಡಿಯಾ, ಈ ಕಡೆ ನಾರ್ತ್ ಇಂಡಿಯಾ, ಬಸ್ ಏನಾಯಿತು ಅಂತ ಒಂದೊಂದು ಇಯರಲ್ಲಿ ಅಥವಾ ಒಂದೊಂದು ಸೆಂಚುರಿನಲ್ಲಿ ಏನು ಇಂಪಾರ್ಟೆಂಟ್ ಇತ್ತು, ಯಾರು ಇಂಪಾರ್ಟೆಂಟ್ ಕಿಂಗ್ ಇದ್ರು ಅಥವಾ ಇಂಪಾರ್ಟೆಂಟ್ ಆಥರ್, ಆ ಥರ ಕಾಳಿದಾಸ ಅವ್ರ ಹೆಸರು ಏನಾದರೂ ಆಗಲಿ, ಅಲ್ಲಲ್ಲಿ ಏನೇನು ಬರುತ್ತೆ ಅಂತ ಅಷ್ಟಿತ್ತು. ಒಂದ್ಸರಿ ಅದನ್ನ ನೋಡಿಕೊಂಡ್ರೆ ಓವರ್ ಆಲ್ ರಿವಿಷನ್ ಆಗ್ತಿತ್ತು. ಐ ಥಿಂಕ್ 2-3 ಕ್ವೆಶನ್ಸ್ ಇತ್ತು, ಬುದ್ಧ ಆಮೇಲೆ ಮಹಾವೀರ ಅವ್ರ ಕನೆಕ್ಷನ್, ಅದೆಲ್ಲ ಪಿಕ್ಟೋರಿಯಲ್ ಆಗಿ ಒಂದ್ಸರಿ ನೋಡಿಕೊಂಡ್ರೆ ಬರುತ್ತಲ್ವಾ. ಸೊ ಐ ಹ್ಯಾಡ್ ಅ ಮ್ಯಾಪ್ ಲೈಕ್ ದಟ್, ಮೈಂಡ್ ಮ್ಯಾಪ್ ಒಂದು ಮಾಡ್ಕೊಂಡಿದ್ದೆ. ಬಟ್ ದೀಸ್ ವರ್ ಬೇಸಿಕ್ಲಿ ಮೈ ನೋಟ್ಸ್. ನಾನು ಅದನ್ನು ಬಿಟ್ಟು ಸಬ್ಜೆಕ್ಟ್ ವೈಸ್ ನೋಟ್ಸ್ ಏನೂ ಮಾಡಿರಲಿಲ್ಲ. ಎಸ್ಸೆನಾ? ಎಸ್ಸೆ ನಾನು ಮಂತ್ಲಿ ಮ್ಯಾಗಝೀನ್ಸಲ್ಲಿ, ಒಂದೊಂದು ಮ್ಯಾಗಝೀನಲ್ಲಿ ಎಸ್ಸೆ ಬರೀತಾರೆ ಅವರೇ, ಎಂಡಲ್ಲಿ ಎಸ್ಸೆ ಪಬ್ಲಿಷ್ ಮಾಡ್ತಾರೆ. ಐ ಯೂಸ್ ಟು ರೀಡ್ ದೋಸ್ ಎಸ್ಸೇಸ್. ಅದು ಬಿಟ್ಟು ಟಾಪರ್ಸ್ ಎಸ್ಸೇಸ್, ನಿಮ್ಮದು ಟಾಪರ್ಸ್ ಟೆಲಿಗ್ರಾಮ್ ಚಾನೆಲ್ಸ್ ಇರುತ್ತೆ, ಪ್ಲೀಸ್ ಮೇಕ್ ಯೂಸ್ ಆಫ್ ಟೆಲಿಗ್ರಾಮ್ ಚಾನೆಲ್ಸ್ ಆಫ್ ಟಾಪರ್ಸ್. ಅವ್ರ ನೋಟ್ಸ್ ಹಾಕಿರ್ತಾರೆ, ಅವ್ರ ಅಟೆಂಪ್ಟ್ಸ್, ಎಸ್ಸೆ ಎಲ್ಲ ಹಾಕಿರ್ತಾರೆ. ಮೇಕ್ ಯೂಸ್ ಆಫ್ ದ್ಯಾಟ್. ಅದೇ ಥರ ಬರೆದ್ರೆ ಅಲ್ವಾ. ಸಿಮಿಲರ್ಲಿ ದಟ್ ಇಸ್ ವಾಟ್ ಯು ಹ್ಯಾವ್ ಟು ಟ್ರೈ ಟು ಡೂ. ಆನ್ಸರ್ ರೈಟಿಂಗಲ್ಲಿ ಕೂಡ ದೇರ್ ಇಸ್ ಅನ್ ಎಕ್ಸಸೈಸ್ ವೇರ್ ಒಂದು ಟಾಪರ್ ಕಾಪಿ ತೊಗೊಳ್ಳಿ, ಅವ್ರ ಕ್ವೆಶನ್ ಬರೆದಿರ್ತಾರಲ್ಲ, ಆನ್ಸರ್ ನೋಡಬೇಡಿ, ನೀವೇ ಆನ್ಸರ್ ಬರೀರಿ, ಅವ್ರ ಆನ್ಸರ್ ನೋಡಿ, ಡಿಫ್ರೆನ್ಸ್ ಏನಿದೆ ಅಂತ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಹೇಗೆ ಬರೀಬೇಕಾಗತ್ತೆ. ನಾನು ಆನ್ಸರ್ ಮಾಡಿದ್ದೀನ ಕ್ವೆಶನ್ನ ಇಲ್ವಾ, ಇನ್ನು ಏನು ಬೆಟರ್ ಮಾಡ್ಬೋದಿತ್ತು ಅದನ್ನ ಮಾಡ್ಬೋದು. ಸೇಮ್ ಎಕ್ಸಸೈಸ್ ಯು ಕ್ಯಾನ್ ಡೂ ಫಾರ್ ಎಸ್ಸೆ. ಒಂದು ಟಾಪಿಕ್ ತೊಗೊಳ್ಳಿ, ಟಾಪರ್ ಎಸ್ಸೆ ಓದಿ, ಆಮೇಲೆ ಇನ್ನೊಂದು ಟಾಪಿಕ್ ತೊಗೊಂಡು ಟಾಪರ್ ಎಸ್ಸೆ ಓದಿದ್ರೆ ನೀವೇ ಎಸ್ಸೆ ಬರೀರಿ. ಆಮೇಲೆ ಟಾಪರ್ ಎಸ್ಸೆ ನೋಡಿ, ಓಕೆ ಮೇ ಬಿ ಹಿಂಗೂ ಬರಿಬೋದಿತ್ತು. ಆ್ಯಂಡ್ ಇನ್ನೊಂದು ಏನಾಗುತ್ತಂದರೆ, ಈ ಟಾಪರ್ಸ್ ಎಲ್ಲ ಸಿಮಿಲರ್ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಸೊ 2-3 ಟಾಪರ್ಸ್ ಯು ಕ್ಯಾನ್ ಟೇಕ್ ಆ್ಯಂಡ್ ಸೇಮ್ ಎಸ್ಸೆ, ಆಲ್ ಆಫ್ ದೆಮ್ ಹ್ಯಾವ್ ರಿಟನ್ ಡಿಫ್ರೆಂಟ್ಲಿ. ಸೊ ಯು ವಿಲ್ ಗೆಟ್ ನ್ಯೂ ಐಡಿಯಾಸ್. ಯು ಕ್ಯಾನ್ ರೈಟ್ ಇಟ್ ಇನ್ ಯೋರ್ ಓನ್ ವೇ. ಸೊ ದಿಸ್ ಇಸ್ ವಾಟ್ ಐ ಡಿಡ್ ಫಾರ್ ಎಸ್ಸೆ. ಐ ಥಿಂಕ್ ಇಟ್ ವಿಲ್ ವರ್ಕ್ ಔಟ್ ವೆಲ್. ಇದೇ ಮಾಡ್ಬೋದು. ಸಾರಿ, ಓಕೆ, ರಿವಿಷನ್. ಒನ್ ಮೋರ್ ಥಿಂಗ್, ನಾನು ಏನು ಡಿಫ್ರೆಂಟಾಗಿ ಮಾಡಿದ್ದೆ ಅಂದರೆ, ನಂದು ಪ್ಲ್ಯಾನ್ ಏನಿರುತ್ತಲ್ಲ, ದಿಸ್ ಇಸ್ ಒನ್ ಥಿಂಗ್ ಐ ವುಡ್ ವಾಂಟ್ ಟು ಸೇ, ಪ್ಲೀಸ್ ಕೀಪ್ ಅ ಪ್ಲ್ಯಾನ್. 1 3-month ಪ್ಲ್ಯಾನ್, 1-2-3 weeks ಪ್ಲ್ಯಾನ್. ಬಿಕಾಸ್ ದ್ಯಾಟ್ ವಿಲ್ ಗಿವ್ ಯು ಅ ಫೋಕಸ್. ಮೇ ಬಿ ನಾನು ಫಸ್ಟ್ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಇಷ್ಟು ಮಾಡ್ಬೇಕು ಅಂದ್ಕೊಂಡಿದ್ರೆ 50% ಮಾಡ್ತಿರ್ಲಿಲ್ಲ. ಭಯ ಆಗ್ತಿತ್ತು, ಅಯ್ಯೋ ನಾನು ಮಾಡಿದ್ರೆ ನಾನು ಮಾಡಲ್ಲ, ವೇಸ್ಟೇ ಸುಮ್ಮನೆ ಅಂತ. ಬಟ್ ಇಫ್ ಯು ಹ್ಯಾವ್ ಅ ಪ್ಲ್ಯಾನ್, ಇಟ್ ವಿಲ್ ಪುಷ್ ಯು ಫಾರ್ವರ್ಡ್. ನೀವು 2 ಚಾಪ್ಟರ್ ಓದೋ ಬದಲು ನೀವು 5 ಚಾಪ್ಟರ್ ಪ್ಲ್ಯಾನ್ ಇಟ್ಕೊಂಡಿದ್ರೆ 3 ಚಾಪ್ಟರ್ ಓದ್ತಿರಲ್ವಾ. ಅದು 0.1% ಮ್ಯಾಟರ್ಸ್. ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಬುಕ್ ಇದೆ. ಇಫ್ ಯು ಇಂಪ್ರೂವ್ ಯೋರ್ ಸೆಲ್ಫ್ 0.5% ಎವ್ರಿ ಡೇ, ದಟ್ ವಿಲ್ ಆ್ಯಡ್ ಅಪ್ ಎಕ್ಸ್ಪೋನೆನ್ಷಿಯಲಿ. ಸೊ ಹ್ಯಾವಿಂಗ್ ಅ ಪ್ಲ್ಯಾನ್ ವಿಲ್ ಮೇಕ್ ಯು ಡೂ that 0.1% extra. ಸೊ ಆಲ್ವೇಸ್ ಹ್ಯಾವ್ ಅ ಪ್ಲ್ಯಾನ್. ಆ್ಯಂಡ್ ರಿವಿಷನ್ ಸ್ಕೆಡ್ಯೂಲ್ ನಂದು ಹೆಂಗಿರ್ತದೆ ಅಂದರೆ, ಗೂಗಲ್ ಶೀಟ್ಸ್ ಯೂಸ್ ಮಾಡ್ತಿದ್ದೆ ನಾನು ನನ್ನ ಪ್ಲ್ಯಾನ್ ಮಾಡೋಕ್ಕೆ. ಸೊ ಐ ವುಡ್ ಹ್ಯಾವ್ ಅ ಟೇಬಲ್ ಆ್ಯಂಡ್ ಐ ವುಡ್ ಅಟ್ ಲೀಸ್ಟ್ ಪ್ಲ್ಯಾನ್ ಫಾರ್ 2 to 3 weeks. So every day maybe 2 hours I'll do spectrum, for example history, modern historyಗೆ 40 pages ಮಾಡ್ತೀನಿ 2 hours ಅಲ್ಲಿ ಅಂತ ಇಟ್ಕೊಳ್ಳೋಣ. ಸೊ 40 pages ಹಾಗೆ 20 days ಸ್ಪೆಕ್ಟ್ರಮ್ ಇಸ್ ಓವರ್ ಆಯಿತಾ. ಇಫ್ ಯು ಗಿವ್ ಓನ್ಲಿ 2 days, ಇನ್ನು 80 daysಲ್ಲಿ ಯು ಡನ್ 4 revisions ಆಫ್ ಸ್ಪೆಕ್ಟ್ರಮ್. ಕೀಪ್ ಅ ಪ್ಲ್ಯಾನ್. ಮೇ ಬಿ 80 daysಲ್ಲಿ ನೀವು ಮಾಡಲ್ಲ, 4 revisions ಆಗಲ್ಲ, 3 ಆಗಲಿ ಸಾಕು.
ಸೊ ಇಫ್ ಯು ಕೀಪ್ ಅ ಪ್ಲ್ಯಾನ್ ಯು ವಿಲ್ ಡೂ ಬೆಟರ್ ದ್ಯಾನ್ ಯು ವಿಲ್ ಡೂ ವಿತೌಟ್ ಅ ಪ್ಲ್ಯಾನ್. ಸೊ ನಾನು ರಿವಿಷನ್ ಪ್ಲ್ಯಾನ್ ಏನಿರ್ತಿತ್ತು ಅಂದರೆ 1 ಟೇಬಲ್ ಡೇಟ್, 3 ಸ್ಲಾಟ್ಸ್ ಇರ್ತಿದ್ದೆ ನಾನು ಎವ್ರಿ ಡೇ ಫಾರ್ ಒರಿಜಿನಲ್ ರೀಡಿಂಗ್. ಸೊ ಸ್ಪೆಕ್ಟ್ರಮ್ ಓದ್ತೀನಿ 20 pages, ಮೇ ಬಿ ಲಕ್ಷ್ಮೀಕಾಂತ್ ಓದ್ತೀನಿ 20 more pages ಆ್ಯಂಡ್ ಕರೆಂಟ್ ಅಫೇರ್ಸ್ 20 pages. ಓಕೆ, ಅದರ ನೆಕ್ಸ್ಟ್ ಕಾಲಮ್ ಏನಿರ್ತಿತ್ತು ಅಂದರೆ 3 days ಮುಂಚೆ ಇದು ಸ್ಪೆಕ್ಟ್ರಮ್ ಓದಿರ್ತೀನಲ್ಲ ಅದಕ್ಕೆ ರಿವಿಷನಿಗೆ 1 hour ಇಡ್ತಿದ್ದೆ. And then every day I had a friend who would call me for 1 minute or 2 minutes maximum and say ಎಷ್ಟು ಓದ್ಕೊಂಡೆ ಇವತ್ತು, ಯಾಕೆ ಓದಿಲ್ಲ. ಆ ಒಂದು ಅಕೌಂಟಬಿಲಿಟಿ ವಿಲ್ ಮೇಕ್ ಅ ಡಿಫ್ರೆನ್ಸ್. ಸೊ ಗ್ರೀನ್ ಅಥವಾ ರೆಡ್ ಅಥವಾ ಆರೆಂಜ್ ನಾನು ಎಷ್ಟು ಮುಗಿಸಿದ್ದೀನಿ ಐ ವುಡ್ ಅಪ್ಡೇಟ್ ಎವ್ರಿ ಡೇ. ಇಟ್ ವಿಲ್ ಟೇಕ್ 1 minute ಅಥವಾ 2 minutes, ಬಟ್ ಇಫ್ ಯು ಡೂ ಇಟ್ ವಿಲ್ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್. ನಾನು ತುಂಬ ಲೇಜಿ ಪರ್ಸನ್ ಬೈ ನೇಚರ್. ಸೊ ಲಾಟ್ ಆಫ್ ಪೀಪಲ್ ಅರೌಂಡ್ ಮೀ, ಇನ್ಫ್ಯಾಕ್ಟ್ ನಾನು ಮೇನ್ಸ್ ಕ್ಲಿಯರ್ ಮಾಡಿದ್ಮೇಲೆ ಲಾಟ್ ಆಫ್ ಫ್ರೆಂಡ್ಸ್ ಆಫ್ ಮೈಂಡ್ ಸೆಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಂಸ ಯು ಡಿಡ್ ಇಟ್ ಅಂತ. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಮೇಡ್ ಅ ಹೋಲ್ ಲಾಟ್ ಆಫ್ ಡಿಫ್ರೆನ್ಸ್, ತುಂಬ ಡಿಫ್ರೆನ್ಸ್ ಮಾಡ್ತು. ಸೊ 3 days ಆದಮೇಲೆ ಒಂದು ರಿವಿಷನ್ ಮಾಡ್ತಿದ್ದೆ ನಾನು ಆಫ್ ಸ್ಪೆಕ್ಟ್ರಮ್, ಲಕ್ಷ್ಮೀಕಾಂತ್ ಆ್ಯಂಡ್ ಕರೆಂಟ್ ಅಫೇರ್ಸ್. ಆಮೇಲೆ ಲಾಸ್ಟ್ ವೀಕ್ ಏನು ಓದಿದ್ದೆ, ಈ ಥರ ನೀವು ಒಂದು ಗೂಗಲ್ ಶೀಟ್ಸ್ನ ಟೇಬಲ್ನ ಮೇಂಟೈನ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವಾಗ ಏನೇನು ಓದಿದ್ದೆ, ನಾನು ಯಾವಾಗ ಏನೇನು ಟೆಸ್ಟ್ ಕೊಟ್ಟಿದ್ದೆ ಅಂತ. ಐ ಥಿಂಕ್ ಐ ಹ್ಯಾಡ್ ಅ ಸ್ಕ್ರೀನ್ ಶಾಟ್ ಆಫ್ ಇಟ್, ಬಟ್ ನನಗೆ ಡಿಜಿಟಲ್ ಆಕ್ಸೆಸ್ ಇಲ್ಲ. ಐ ಕುಡ್ ಹ್ಯಾವ್ ಅಪ್ಲೋಡೆಡ್. ನಾನು ರೆಡ್ ಗ್ರೀನ್ ಏನೇನು ಮಾಡಿದ್ದೆ, ಯಾವ ಟೆಸ್ಟ್ ಕೊಟ್ಟಿದ್ದೆ, ಎಷ್ಟು ಸಬ್ಜೆಕ್ಟ್ಸ್ ನಾನು ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲ ಐ ಹ್ಯಾಡ್ ಡಾಕ್ಯುಮೆಂಟೆಡ್. ಬಿಕಾಸ್ ಒನ್ಸ್ ಯು ಸಿ ದ್ಯಾಟ್ ಅಲ್ವಾ, ಓಕೆ ನಾನು ಹಿಸ್ಟ್ರಿ ಮಾಡ್ತಿದ್ದೀನಿ, ಜಿಯೋಗ್ರಫಿ ಮಾಡ್ತಿದ್ದೀನಿ, ಬಟ್ ಪಾಲಿಟಿ ನಾನು ಕರೆಕ್ಟಾಗಿ ಆಗ್ತಿಲ್ಲ. ಆ್ಯಂಡ್ ಅದೇ ಥರ ವೆನ್ ಯು ಸ್ಟಾರ್ಟ್ ಗಿವಿಂಗ್ ಯುವರ್ ಟೆಸ್ಟ್ಸ್ ಆಲ್ಸೋ, ನಾನು ಹೇಳಿದ್ನಲ್ಲ ಇವಾಗ ಪ್ರಿಲಿಮ್ಸ್ ಇಸ್ ಅಪ್ರೋಚಿಂಗ್, ಸೊ ಗೇರ್ ಅಪ್ ಗೈಸ್, ನಾನು ಕೂಡ ಪ್ರಿಲಿಮ್ಸ್ ಕೊಡ್ತಾ ಇದ್ದೀನಿ ಸರಿ. ಬಟ್ ಹೋಪಿಂಗ್ ಟು ಸಿ ಅ ಲಾಟ್ ಆಫ್ ಯು ಆಫ್ಟರ್ ಪ್ರಿಲಿಮ್ಸ್ ಆಲ್ಸೋ, ಮೇನ್ಸ್ ಇಂಟರ್ವ್ಯೂ ಪ್ರಿಪ್ರೇಷನಿಗೆ ಇದು ಮಾಡ್ತಿದ್ದೆ ನಾನು. ಟೆಸ್ಟ್ ಬರೆದು ನಾನು ಎಷ್ಟು ಗೆಸ್ ಮಾಡಿದ್ದೆ, ಎಷ್ಟು ಕರೆಕ್ಟ್ ಆಗಿದೆ, ಎಷ್ಟು ಒರಿಜಿನಲ್ ಆಗಿ ಹಾಕಿದ್ದೆ, ಎಷ್ಟು ಕರೆಕ್ಟ್ ಆಗಿದೆ, ಆಲ್ ಆಫ್ ದಿಸ್ ಅನಾಲಿಸಿಸ್ ವಿಲ್ ಹೆಲ್ಪ್ ಯು. ದಿಸ್ ಇಸ್ ಅ ಸ್ಟ್ರಾಟಜಿ, ಇಟ್ ಇಸ್ ಲೈಕ್ ಅ ಗೇಮ್. ಫುಟ್ಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್ ಆ ಥರ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಸೊ ಕೀಪ್ ಅ ಟೈಮ್ ಟೇಬಲ್. ನೀವು ಗೂಗಲ್ ಶೀಟ್ಸ್ ಯೂಸ್ ಮಾಡಿಬಿಡಿ, ಬುಕ್ಕಲ್ಲೇ ಬರ್ಕೊಳ್ಳಿ. ಕೀಪ್ ಅ ನೋಟ್ ಆಫ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಆ್ಯಂಡ್ ರಿವಿಷನ್ ಹಾಗೆ ಮಾಡ್ಕೊಳ್ಳಿ. ಐ ಯೂಸ್ ಟು ಡೂ 3 days ರಿವಿಷನ್, 1 week ರಿವಿಷನ್. ಆಮೇಲೆ ಫೈನಲಲ್ಲಿ ಐ ಡಿಡ್ ಅಟ್ ದಟ್ ಪಾಯಿಂಟ್ ನಾನು ಎಷ್ಟು ಓದ್ಬಿಟ್ಟಿದೆ ಅಂದರೆ ನನಗೆ ಯಾವ ಪಾರ್ಟಲ್ಲಿ ಏನಿದೆ ಅಂತ ನನಗೆಲ್ಲ ಗೊತ್ತಿತ್ತು. ಸೊ ಸುಮ್ಮನೆ ಪಟ್ ಅಂತ ಐ ಯೂಸ್ ಟು ಫಿನಿಶ್ 1 day ಸ್ಪೆಕ್ಟ್ರಮ್, 1 day ಲಕ್ಷ್ಮೀಕಾಂತ್. ಆ್ಯಂಡ್ ಇಟ್ಸ್ ನಾಟ್ ಅ ಬಿಗ್ ಡೀಲ್. ನಾನು ಮುಂಚೆ ಪ್ರಾಪರ್ ವಿಡಿಯೋ ನೋಡಿ ಹಿಂಗೆಲ್ಲ ಆಗುತ್ತಾ, ಸುಮ್ಮನೆ ಹೇಳ್ತಿದ್ದಾರೆ ಅಂತ ಅನ್ಕೊತಿದ್ದೆ, ಬಟ್ ಇಲ್ಲ, ಆಗುತ್ತೆ. ಒಂದು 3 ಸರಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಬುಕ್ಕಲ್ಲಿ ಅಂತ. ಸೊ ಯು ಗೈಸ್ ಕ್ಯಾನ್ ಟೋಟಲಿ ಡೂ ಇಟ್. ಬೇರೆ ಏನಾದರೂ ಕೇಳೋದಿದೆಯಾ? ಯು ಅಂಡರ್ಸ್ಟುಡ್ ರಿವಿಷನ್? just keep it planned, and maybe 3 days, 7 days, and after a month if you can do it, that's best. Amazing. Okay. NCERTನ ನಾನು ಪಾಲಿಟಿ NCERT ಓದಿದ್ದೆ, ಆಮೇಲೆ ಜಿಯೋಗ್ರಫಿ 11th ಮತ್ತು 12th NCERT ಓದಿದ್ದೆ. ಅದನ್ನು ನಾನು ಬೇಸಿಕ್ ಬುಕ್ ಆಗೇ ಇಟ್ಕೊಂಡಿದ್ದೆ, ಸೊ ಅದನ್ನ ತುಂಬ ರಿವೈಸ್ ಮಾಡಿಕೊಂಡೆ. ಬಟ್ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಸುಮ್ಮನೆ ಒಂದ್ಸರಿ, ಬಿಕಾಸ್ ನಾನು ಆಲ್ರೆಡಿ ಫೌಂಡೇಶನ್ ಕೋರ್ಸ್ ಮಾಡ್ಕೊಂಡಿದ್ದೆ, ಆಮೇಲೆ ಬುಕ್ಸ್ ಕೂಡ ಆಲ್ರೆಡಿ ಓದ್ಬಿಟ್ಟಿದ್ದೆ. ಸೊ ನಾನು NCERT ಒಂದೇ ಸರಿ ಓದಿ ಅದರಲ್ಲಿ ನನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಅದನ್ನ ಮಾತ್ರ ಮಾರ್ಕ್ ಮಾಡ್ಕೊಂಡು ಒಂದು ಕಡೆ ನೋಟ್ ಮಾಡಿಟ್ಕೊಂಡಿದ್ದೆ 1 ಪೇಜಲ್ಲಿ ಅಷ್ಟೇ. ಸೊ ನಾನು ಪದೇ NCERTನ ಓದಕ್ಕೆ ಹೋಗಲಿಲ್ಲ. ಬಟ್ ಇಫ್ ದಟ್ಸ್ ಯುವರ್ ಅಪ್ರೋಚ್ ಯು ಕ್ಯಾನ್ ಟೋಟಲಿ ಡೂ ಇಟ್. ನೀವು ಲಕ್ಷ್ಮೀಕಾಂತ್ ಓದೋಗಿದ್ರೆ ಸುಮ್ಮನೆ ಪಾಲಿಟಿ NCERT ಒಂದ್ಸರಿ ಹೋಗಿ ಅಲ್ಲಿ ನಿಮಗೆ ಆಲ್ರೆಡಿ ಏನೇನು ಗೊತ್ತಿಲ್ಲ ಅದನ್ನೆಲ್ಲ ಒಂದು ನೋಟ್ ಡೌನ್ ಮಾಡ್ಕೊಂಬಿಡಿ. ಲಕ್ಷ್ಮೀಕಾಂತಲ್ಲ ಹೆಂಗಿದ್ರು ಜಾಗ ಇರುತ್ತಲ್ಲ, ಅದನ್ನ ಮಾಡ್ಕೊಂಡ್ರೆ ನಿಮ್ಮದು ಪದೇ ಆಟೋಮ್ಯಾಟಿಕ್ಕಾಗಿ NCERT ರಿವಿಷನ್ ಆಗುತ್ತಲ್ವ. ಸೊ ಹಂಗೆ ಮಾಡ್ಕೊಳ್ಬೋದು. ಬೇರೆ ಏನಾದರೂ ಇದೆಯಾ ಕ್ವೆಶನ್ಸ್? ಓಕೆ, ಶೋರ್. Your father is a professor, right? ಹೌದು. So how he is motivated? Supported actually, apart from the financial support. How is motivated? ಬೋತ್ ಮೈ ಪೇರೆಂಟ್ಸ್ ಆರ್ ಲೆಕ್ಚರರ್ಸ್, ಇಬ್ಬರು ಗವರ್ಮೆಂಟ್ ಜಾಬ್. ಚಿಕ್ಕವಳಿಂದ ತಂದೆ ಹೇಳ್ಕೊಂಡು ಬಂದಿದ್ರು, ಮಗಳೇ UPSC ಮಾಡಬೇಕಂತ. ಇನಿಷಿಯಲಿ ನನಗೆ ಬೇಜಾರಾಗ್ತಿತ್ತು, ಯಾಕೆ ಹೇಳ್ತಿದ್ದಾರಪ್ಪ, ತುಂಬ ಕಷ್ಟ ಇದೆ, ನಾನು ಮಾಡಬೇಕು ನನ್ನ ಕರಿಯರ್ ಅಂತ. ಬಟ್ ದಿಸ್ ಈಸ್ ಸಮಥಿಂಗ್ ದಟ್ UPSC ಹ್ಯಾಸ್ ಗಿವನ್ ಮೀ ಅ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಮೈ ಫಾದರ್. ಅವ್ರು ಚಿಕ್ಕವರಿಂದಲೇ ತುಂಬ ಕಷ್ಟಪಟ್ಟು ಬೆಳ್ಕೊಂಡು ಬಂದಿದ್ದಾರೆ. ದಟ್ಸ್ ವೈ ಇನಿಷಿಯಲಿ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು, ತುಂಬ ಡಿಫಿಕಲ್ಟ್ ಸಿಚುವೇಶನ್ಸಿಂದ ಬಂದಿರ್ತೀವಿ ನಾವೆಲ್ಲ. ಬಟ್ ಒನ್ಸ್ ಯು ಗೆಟ್ ಇನ್ ಟು ಸಮಥಿಂಗ್ ಲೈಕ್ ದಿಸ್ ಅಲ್ವಾ, ಯುವರ್ ಲೈಫ್ ಚೇಂಜಸ್. ಆ್ಯಂಡ್ ಈಗ ಹಿಸ್ ವರ್ಡ್ಸ್ ಆರ್ ಕಮಿಂಗ್ ಟ್ರೂ. ಐ ಆಮ್ ಇಮ್ಮೆನ್ಸ್ಲಿ ಗ್ರೇಟ್ಫುಲ್. ಚಿಕ್ಕವರಿಂದಲೇ ಹೇಳ್ಕೊಂಡು ಬಂದಿದ್ರು, ಬಟ್ ನಾನು ಬೇಡ ಅಂತ ಅಂದ್ಕೊಂಡು ಒನ್ಸ್ ಐ ಗಾಟ್ ಇನ್ ಟು UPSC, ಐ ನ್ಯೂ ದಟ್ ದಿಸ್ ಇಸ್ ದಿ ಎಕ್ಸಾಮ್ ಫಾರ್ ಮೀ. ನನಗೆ ಇದೇ ಬೇಕು,
ನನಗೆ ಕರಿಯರ್ ಲೈಫ್ ಇದರಲ್ಲೇ ಖುಷಿ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ದಟ್ಸ್ ವೈ ಐ ಟುಕ್ ಇಟ್ ಅಪ್. ಬಟ್ ಇಮ್ಮೆನ್ಸ್ ರೆಸ್ಪೆಕ್ಟ್ ಫಾರ್ ಮೈ ಡ್ಯಾಡ್ ಆ್ಯಂಡ್ ಫಾರ್ ಮೈ ಮಾಮ್. ಇಬ್ಬರೂ ತುಂಬಾ ಸಪೋರ್ಟ್ ಮಾಡಿಕೊಂಡು ತುಂಬಾ ಇನ್ಸ್ಪೈರ್ ಮಾಡ್ಕೊಂಡು ಬಂದಿದ್ದಾರೆ. ಬೋತ್ ಆಫ್ ದೆಮ್ ಹ್ಯಾವ್ ಕಮ್ ಫ್ರಮ್ ರಿಯಲಿ ಡಿಫಿಕಲ್ಟ್ ಸಿಚುವೇಶನ್ಸ್, ಬಟ್ both of them have inspired me immensely. I'm very grateful for my family, Appa, Amma, for my friends, and for God for blessing me with this opportunity. Thank you for the question, sir. Thank you so much. ಬೇರೆ ಏನಾದರೂ ಇದೆಯಾ? Okay. I think I've answered decently well. Okay. ಥ್ಯಾಂಕ್ ಯು ಗೈಸ್. ಐ ಹೋಪ್ ಐ ಡಿಂಟ್ ಬೋರ್ ಯು. ತುಂಬ ತಲೆ ಬಿಸಿ ಮಾಡಿಲ್ಲ ಅಂತ ಅನ್ಕೊತೀನಿ ನಾನು. ಆ್ಯಂಡ್ ಐ ಹೋಪ್ ಸ್ವಲ್ಪ ಆದರೂ ಯೂಸ್ ಆಯಿತು ನಾನೇನೋ ಹೇಳಿದ್ದಂತ. ಇಫ್ ನಾಟ್ ಎನಿಥಿಂಗ್, ಮೇ ಬಿ ನೀವು ನೆಕ್ಸ್ಟ್ ಇಯರ್ ಇಲ್ಲಿ ಬರ್ಬೋದು. ಆ ಪ್ರೋತ್ಸಾಹ ಅಟ್ಲೀಸ್ಟ್ ತೊಗೊಳ್ಳಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ. ನೆಕ್ಸ್ಟ್ ಇಯರ್ ಪ್ರಿಲಿಮ್ಸ್, ಈ ಇಯರ್ ಪ್ರಿಲಿಮ್ಸ್, ಡಸಂಟ್ ಮ್ಯಾಟರ್. ಈ ಎಕ್ಸಾಮ್ ತೊಗೊಳೋಕ್ಕೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್. 1 year 2 years ತುಂಬ ಕಷ್ಟಪಡಬೇಕು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್. ಆ್ಯಂಡ್ ನೀವು ಈ ಎಕ್ಸಾಮ್ ತೊಗೋಬೇಕಂತ ಡಿಸೈಡ್ ಮಾಡಿದ್ರೆ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅನ್ ಎಕ್ಸಲೆಂಟ್ ಥಿಂಗ್. ಸೊ I just want to appreciate all of you. I wish you all the very best. Thank you for listening to me for this long. Thank you.